ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಡಿಸೆಂಬರ್ 7ರಂದು ಪಿ ಡಿ ಒ ಕಂಪಲ್ಸರಿ ಕನ್ನಡ ಏನು ಎಕ್ಸಾಮ್ ನಡೀತದೆ, ಸೊ ಅದರ ಒಂದು ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಮತ್ತು ಮಿನಿಮಮ್ ಎಷ್ಟು ಅಂಕಗಳನ್ನ ನೀವು ಗಳಿಸ್ಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ತೆಗೆದುಕೊಂಡು ಬಂದಿದ್ದೀನಿ. ಓಕೆ, ಸೊ ಟೋಟಲ್ ಮಾರ್ಕ್ಸ್ ಬಂದು 150 ಮಾರ್ಕ್ಸ್ ಇರ್ತದೆ. ಸೊ ಟೈಮಿಂಗ್ಸ್ ಬಂದು 2 ಅವರ್ಸಲ್ಲಿ ನೀವು ಈ ಪೇಪರ್ನ ಕಂಪ್ಲೀಟ್ ಮಾಡಬೇಕು. ಸೊ ಕ್ವಶನ್ ಪೇಪರ್ ಒಳಗೆ ಆನ್ಸರ್ ಬರಲಿಕ್ಕೆ ಜಾಗವನ್ನು ಅವರು ಸ್ಪೇಸನ್ನು ಕೊಟ್ಟಿರ್ತಾರೆ. ಸೊ ಅದರೊಳಗೆ ನೀವು ಆನ್ಸರ್ನ ಬರೀಬೇಕು. ಓಕೆ, ಸೊ ಯಾವ ಥರದ ಕ್ವಶನ್ಸ್ಗಳು ಇರ್ತಾವೆ ಅಂದರೆ, ಫಸ್ಟ್ ನಾವು ನೋಡ್ಬೋದು, ಈ ಕೆಳಗಿನ ವಿಷಯವನ್ನು ಕುರಿತು 300 ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ರಚಿಸಿರಿ. ಸೊ ಎಸ್ಸೆ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಓಕೆ, ಸೊ ಇದೇ ನಿಮಗೆ 25 ಮಾರ್ಕ್ಸದ್ದು ಇರ್ತದೆ. ಸೊ 300 ಪದಗಳಿಗೆ ಮೀರದಂತೆ ನೀವು ಬರೀಬೇಕು. ಇಲ್ಲೇ ಸ್ಪೇಸನ್ನು ಕೊಟ್ಟಿರ್ತಾರೆ, ನೀವು ಬರೀಬೇಕು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಯಾವ ರೀತಿ ಕೇಳ್ತಾರಪ್ಪ ಅಂದರೆ, ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಓಕೆ, ಸೊ ನೀವು ಈ ಪ್ಯಾಸೇಜನ್ನು ಕಂಪ್ಲೀಟಾಗಿ ಓದಿ, ಸೊ ಕೆಳಗೆ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ನೀವು ಆನ್ಸರ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೂಡ 25 ಮಾರ್ಕ್ಸನ್ನು ನೀವು ಗಳಿಸಲಿಕ್ಕೆ ಅವಕಾಶವಿರ್ತದೆ. ಸೊ ಇಲ್ಲೇ ಕ್ವಶನ್ಸ್ ಇರ್ತದೆ, ಇಲ್ಲೇ ನೀವು ಆನ್ಸರ್ನ ಮಾಡಬೇಕು. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಪ್ರಿಸೈಸ್ ರೈಟಿಂಗ್. ಸೊ ಸುಮಾರು 100 ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ. ಸೊ ಇದು ಕೂಡ 25 ಮಾರ್ಕ್ಸ್ ಇರ್ತದೆ. ಸೊ ನೀವು ಕಂಪ್ಲೀಟಾಗಿ ಈ ಪ್ಯಾಸೇಜನ್ನು ಓದ್ಕೊಳ್ಬೇಕು. ಸೊ ಇದು 2 ಪೇಜದ ಪ್ಯಾಸೇಜ್ ಅದ. ಸೊ ಇಲ್ಲಿ ಅವರು ಈ ಥರ ಒಂದು ಬಾಕ್ಸ್ ರೂಪದಲ್ಲಿ ಇದನ್ನು ಕೊಟ್ಟಿರ್ತಾರೆ. ಸೊ ನಿಮ್ಮ ಪ್ರಿಸೈಸ್ ರೈಟಿಂಗನ್ನು ಈ ಬಾಕ್ಸಲ್ಲಿ ನೀವು ಫಿಲ್ ಮಾಡಬೇಕು. ಸೊ ಒಂದು ವರ್ಡ್ ಒಂದು ಬಾಕ್ಸಲ್ಲಿ ನೀವು ಫಿಲ್ ಮಾಡಬೇಕು. ಓಕೆ, ಸೊ ಪ್ರಿಸೈಸ್ ರೈಟಿಂಗ್ ಅಂದರೆ ಟೋಟಲ್ ವರ್ಡ್ಸ್ ಎಷ್ಟಿರ್ತಾವೆ ಅದರ 1/3 ಭಾಗ ಅಂತ ನಾವು ಕರಿಬೋದು. ಸೊ ಆ 1/3 ಭಾಗವನ್ನು ನಿಮ್ಮ ಅನಿಸಿಕೆ ರೂಪದಲ್ಲಿ ಈ ಬಾಕ್ಸಲ್ಲಿ ಬರಿಬೇಕು. ಮತ್ತು ಎಷ್ಟು ವರ್ಡ್ಸನ್ನು ನೀವು ಯೂಸ್ ಮಾಡಿರಿ ಅಂಥೇಳಿ ನೀವು ಇಲ್ಲೇ ಬರಿಬೇಕು. ನಂಬರ್ ಆಫ್ ವರ್ಡ್ಸ್ ಯೂಸ್ಡ್ ಅಂತೇಳಿ ಇಲ್ಲಿ ಕೊಟ್ಟಾರ, ಇಲ್ಲೇ ನೀವು ಬರಿಬೇಕು. ಮತ್ತು ಮೇನಾಗಿ ಟೈಟಲ್, ಶೀರ್ಷಿಕೆಯನ್ನು ನೀವು ನೀಡಲೇಬೇಕು. ಸೊ ಇದಕ್ಕೂ ಕೂಡ ಇಲ್ಲಿ ಅಂಕಗಳನ್ನು ಅವರು ನೀಡಿರ್ತಾರೆ. ಸೊ ಡೋಂಟ್ ಮಿಸ್ ಇಟ್. ಸೊ ಟೈಟಲ್ನ ಖಂಡಿತವಾಗಿ ನೀವು ಅದರ ಸೂಟೇಬಲ್ ಆಗಿರುವಂಥ ಟೈಟಲ್ನ ನೀಡಬೇಕು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ. ಓಕೆ, ಅವರು ಇಂಗ್ಲೀಷ್ ಒಳಗೆ ಕೊಟ್ಟಿದ್ದಾರೆ, ನೀವು ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಸೊ ಇದು ಕೂಡ 25 ಮಾರ್ಕ್ಸದ್ದು ಅದ. ಓಕೆ, ಸೊ ಈಸಿ ಆಗಿರ್ತದೆ ಪೇಪರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ವಿಷಯವನ್ನು ಕುರಿತು 100 ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರವನ್ನು ಬರೀಬೇಕು. ಓಕೆ, ಸೊ ನಾವೇನು ಲೆಟರ್ ರೈಟಿಂಗ್ ಅಂತ ಕರಿತೀವಿ, ಆ ಲೆಟರ್ ರೈಟಿಂಗನ್ನು ಬರೀಬೇಕು. ಸೊ ಇಲ್ಲಿರುವುದು ಫಾರ್ಮಲ್ ಲೆಟರ್ ಅದ. ಓಕೆ, ಸೊ ನೀವು ಪತ್ರಿಕಾ ಸಂಪಾದಕರಿಗೆ ಬರಬೇಕಾದ್ರೆ ಇದು ಫಾರ್ಮಲ್ ಲೆಟರನ್ನು ನೀವು ಬರೀಬೇಕು. ಓಕೆ, ಇಲ್ಲಿ ಅವರು ಏನು ಕೊಟ್ಟಿರ್ತಾರೆ, ಇಂದ ಮತ್ತು ಇವರಿಗೆ ವಿಳಾಸವನ್ನು, ಸೊ ಅದೇ ವಿಳಾಸವನ್ನು ಬರೀಬೇಕು. ಓಕೆ, ನಿಮ್ಮ ಸ್ವಂತ ಹೆಸರಾಗಿರ್ಬೋದು, ವಿಳಾಸವನ್ನು ಯಾವುದೇ ಕಾರಣಕ್ಕೂ ಬರಿಬಾರ್ದು. ಓಕೆ, ಸೊ ಲೆಟರ್ದು ಒಂದು ಫಾರ್ಮ್ಯಾಟನ್ನು ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಿ ಬರೆಯೋದು ಒಳ್ಳೆಯದು. ಸೊ ಯಾವ ರೀತಿ ನಿಮ್ಮ ಫಾರ್ಮ್ಯಾಟ್ ಇರ್ತದೆ ಆ ರೀತಿ ನಿಮ್ಗೆ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕೆಳಗಿನ ಗಾದೆಗಳನ್ನು ಅರ್ಥ ಸ್ವಾರಸ್ಯವಾಗಿ ವಿವರಿಸಿ. ಸೊ ಇಲ್ಲಿ ಗಾದೆ ಮಾತನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಅರ್ಥ ಸ್ವಾರಸ್ಯವಾಗಿ ನೀವು ಇಲ್ಲಿ ವಿವರಿಸಬೇಕು. ಸೊ ಓಕೆ, ಸೊ ಇಲ್ಲೇ 10 ಮಾರ್ಕ್ಸನ್ನು ನೀವು ಗಳಿಸ್ಬೋದು. 2 ಕ್ವಶನ್, 1 ಕ್ವಶನಿಗೆ 5 ಮಾರ್ಕ್ಸ್. ಸೊ 2 ಕ್ವಶನಿಗೆ 10 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ನುಡಿಗಟ್ಟನ್ನು ಅರ್ಥ ವಿವರಿಸಿ. ಸೊ ಅರ್ಥವನ್ನು ನೀವು ಇಲ್ಲಿ ವಿವರಿಸಬೇಕು. ಓಕೆ, ಸೊ ಇಲ್ಲಿ ನೋಡ್ಬೋದು 2 ಕ್ವಶನ್ ಅವ, 3 ಮಾರ್ಕ್ಸ್, 6 ಮಾರ್ಕ್ಸ್ ಟೋಟಲ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆ, ಇಲ್ಲೇ ನಿಮ್ಮ ಈ ಕಡೆಯಿಂದ ಪಾರ್ಟ್ ಬಿ ಇಂದ ಗ್ರಾಮರ್ ಸ್ಟಾರ್ಟ್ ಆಗ್ತದೆ. ಓಕೆ, ದೀನ ಪ್ರಸ್ತುತ ಎಂದರೆ, ಸೊ ಇದರ ಅರ್ಥವನ್ನು ನೀವು ಇಲ್ಲೇ ಬರೀಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಈಸಿ ಆದಂಥ ಕ್ವಶನ್ಸ್ಗಳು ಇಲ್ಲಿ ಕಾಣಿಸಿಗ್ತವೆ. ದ ರಾ ಬೇಂದ್ರೆ ಅವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಓಕೆ, ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅದು ಶ್ರೀರಾಮಾಯಣ ದರ್ಶನ ಅಲ್ಲ, 4 ತಂತಿ. ಓಕೆ, ಸೊ ದ ರಾ ಬೇಂದ್ರೆ ಅಂದರೆ 4 ತಂತಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ. ಓಕೆ, ಇಲ್ಲಿ ತತ್ಸಮನ್ನು ಕೊಟ್ಟಿದ್ದಾರೆ, ಇದರ ತದ್ಭವ ರೂಪವನ್ನು ಬರೀಬೇಕು. ಸೊ ಇಲ್ಲಿ ನೀವು 5 ಕ್ವಶನ್ ಅವ, 1 ಮಾರ್ಕ್ಸ್ ಈಚ್, 5 ಮಾರ್ಕ್ಸ್ ಟೋಟಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ. ಬಾಲಕರ ಆಶ್ರಮ. ಓಕೆ, ಬಾಲಕ ಪ್ಲಸ್ ಆಶ್ರಮ, ಬಾಲಕರ ಆಶ್ರಮ. ಸೊ ಈ ರೀತಿಯಾಗಿ ಬಿಡಿಸಿ ಬರೆಯುವಂಥದ್ದು. ಸೊ ಇಲ್ಲಿ ಕೂಡ ನೀವು 5 ಮಾರ್ಕ್ಸನ್ನು ಗಳಿಸ್ಬೋದು. ಸೊ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅರ್ಥ ಬರೆಯಿರಿ. ಸೊ ಇದರ ಮೀನಿಂಗನ್ನು ನೀವು ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಯಾವ ಥರ ಬರುತ್ತೆ ಅಂದರೆ, ಈ ಕೆಳಗಿನ ವಿರುದ್ಧಾರ್ಥಕ ಪದವನ್ನು ಬರಿಬೇಕು. ಓಕೆ, ಸೊ ಇಲ್ಲಿ ವರ್ಡ್ಸನ್ನು ಕೊಟ್ಟಿರ್ತಾರೆ, ಇದರ ಅಪೋಸಿಟ್ ಆದಂಥ ವರ್ಡ್ಸನ್ನು ಬರಿಬೇಕು. ಓಕೆ, ಸೊ ಇದಿಷ್ಟು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿತ್ತು. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇದು ಟೋಟಲ್ ಮಾರ್ಕ್ಸ್ ಬಂದು 150 ಮಾರ್ಕ್ಸ್ ಇರ್ತದೆ. ಓಕೆ, ಸೊ ನೀವು ಈ ಎಕ್ಸಾಮನ್ನು ಕ್ವಾಲಿಫೈ ಆಗಲಿಕ್ಕೆ ಮಿನಿಮಮ್ ಆಗಿ 50
2.5 ಮಾರ್ಕ್ಸನ್ನು ತೊಗೋಬೇಕು. ಅಂದರೆ ನೀವು ಕ್ವಾಲಿಫೈ, ಅಂದರೆ ನಿಮ್ಮ ನೆಕ್ಸ್ಟ್ ಪೇಪರ್ ಕರೆಕ್ಷನ್ ಆಗ್ತದೆ. ಸೊ ಅರೌಂಡ್ 53 ಮಾರ್ಕ್ಸ್ ನೀವು ಇಲ್ಲೇ ಪಡೆದುಕೊಳ್ಬೇಕು. ಅಂದರೆ 35% ಆಫ್ 150 ಮಾರ್ಕ್ಸ್ ಮಾಡಿದ್ರೆ ನಿಮ್ಗೆ 52.5 ಮಾರ್ಕ್ಸ್ ಬರ್ತದೆ. ಓಕೆ, ಸೊ ನೀವು 50 ಆನ್ ಆನ್ ಎವರೇಜ್ 53 ಮಾರ್ಕ್ಸ್ ತೊಗೊಂಡ್ರೆ ನೀವು ಈ ಎಕ್ಸಾಮನ್ನು ಕ್ವಾಲಿಫೈ ಮಾಡ್ಬೋದು. ಸೊ ನೋಡ್ಬೋದು ಈಸಿ ಆದಂಥ ಕ್ವಶನ್ಸ್ಗಳೇ ಇಲ್ಲೆಲ್ಲ ಬಂದಿದ್ವು. ಓಕೆ, ಸೊ ಎಕ್ಸಾಮ್ ಬರೆಯುವಂಥ ಟೈಮ್ ಒಳಗೆ ರೈಟಿಂಗ್ ಸ್ಪೀಡನ್ನು ನೀವು ಇಲ್ಲಿ ಚಲೋತ್ನಾಗೆ ಮೇಂಟೈನ್ ಮಾಡಿರಿ ಮತ್ತು ರೈಟ್ ಫಾರ್ಮ್ಯಾಟಲ್ಲಿ ಬರೀರಿ. ಓಕೆ, ಸೊ ಇಲ್ಲಿ ಎಸ್ಸೆ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಅದರದ್ದೇ ಆದಂಥ ಕರೆಕ್ಟ್ ಆಗಿರುವಂಥ ಫಾರ್ಮ್ಯಾಟಲ್ಲಿ ಬರೆದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರ್ತವೆ. ಓಕೆ, ಸೊ ಇದಿಷ್ಟು ಕಡ್ಡಾಯ ಕನ್ನಡ ಎಕ್ಸಾಮ್ ಅಂತ ಒಂದು ಇನ್ಫಾರ್ಮೇಷನ್. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.